ಸೊ ಹಾಯ್ ಎಲ್ಲ ಪ್ರಜಾ ಫ್ಯಾಮಿಲಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂದು ಸಖತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅನ್ಕೊಂಡು ಇವಾಗನ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಮಾಡಲಿಯೋ. ಅಯ್ಯೋ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಬಿಟ್ಟು ಹಿಂಗೆ ಆಗ್ತಾಳೆ ವ್ಲಾಗ್ ಮಾಡಂಗಿಲ್ಲ, ಬಂದ್ಬಿಡ್ಬೇಕು ಇವಳು ಆಗಲಿ. ಹಾಯ್ ಮಾಡಿ ಪಾಪಮ್ಮ. ಹಾಯ್ ಗಾಯ್ಸ್ ನೋಡಿ ಮಾತಾಡೋಕ್ಕೆ ಬಿಡೋದಲ್ಲ, ನನ್ನ ಗಾಯ್ಸ್ ಅನ್ನಂಗಿಲ್ವಲ್ಲ, ಬಂದ್ಬಿಡ್ತೀಯಲ್ಲೇ. ನಿನ್ನ ಗಾಯ್ಸ್ ಅನ್ನು ನೋಡಿ ಗಾಯ್ಸ್ ಇವತ್ತು ಲಿಯೋನೆಲ್ಲ ಫುಲ್ ಸ್ನಾನ ಮಾಡಿಸಿ ನೀಟ್ ರೆಡಿ ಮಾಡ್ಬೇಕಮ್ಮ. ರೆಡಿ ಇವತ್ತು ಲಿಯೋ ರೆಡಿ ಮಾಡೋಕ್ಕೆ. ಟಿಫನ್ ಏನು ಮಾಡ್ತಾ ಇದೆಯಾ? ಟಿಫನ್ ದೋಸೆ, ನೀರು ದೋಸೆ, ನಾರ್ಮಲ್ ದೋಸೆ, ರವಾ ದೋಸೆ. ಏನೇ ನಿಂದು? ನಾವು ಮಾತಾಡಂಗಿಲ್ವೇನೆ? ನೀನೇ ಅವಳನ್ನ ಸೆಲ್ಫಿಶ್ ಮಾಡಿರೋದು ನೀನು. ಮುದ್ದು ಮಾಡಿ ಅವಳನ್ನ ನೋಡಿ ಹೆಂಗ ಆಡ್ತಾಳೆ. ಮನೆಗೆ ಸಿಗ ಟಿಫನ್ ಮಾಡ್ತಾಳೆ. ನಾವು ವಾಕರ್ ಕರ್ಕೊಂಡು ಹೋಗೋಣ. ನೋಡಿ ನೋಡಿ ಹೆಂಗ ಆಡ್ತಾರೆ. ಎರಡು ಕಿತ್ತಾಡ್ತಾರೆ, ಮುದ್ದಾಡ್ತಾರೆ. ತೆಗಿಬೇಕು ಅಂತಾನೆ ಖುಷಿ ಪಡ್ತಿದ್ದ ಅವಳು ತೆಗ್ದಿರೋದಕ್ಕೆ. ಮನೆಗೆ ಲಿಯೋ ಒಂದು ಸ್ವಲ್ಪ ವಾಕ್ ಕರ್ಕೊಂಡು ಹೋಗೋಣ. ಲಿಯೋ ಸುಮ್ಮನೆ ನಾವು ವಾಕ್ ಕರ್ಕೊಂಡು ಹೋಗೋದು ಅವಳಲ್ಲ. ತಾಳೆ ಆಯ್ತು ನಿಮಿಷ ಇರೇ. ಯಪ್ಪ ಹೆಂಗೆ ಆಡ್ಕೊಳ್ಬಿಡ್ತಾರೆ ಇವಳು. ನಡಿ ಬಾಬಾ ಬಾ. ಯಪ್ಪ ಇವಳು ಆಡೋ ಆಟಕ್ಕೆ ಗಾಯ್ಸ್ ಸರಿಗೊಂದು ತಲೆ ಕೆಟ್ಟಿರ್ತದೆ. ಹೆಂಗೆ ಬೇಕು ಹಂಗೆ ಆಡ್ತಾಳೆ ನೋಡಿ. ನನ್ನ ಅವಳೆ ವಾಕ್ ಕರ್ಕೊಂಡು ಹೋಯ್ತಾಳೆ ನನ್ನ. ಮುಂದೆ ಬಂದೇ ಇರಕ್ಕ, ಬಂದೆ ಕಣಕ್ಕ. ಅವಳನ್ನ ಬಿಟ್ಬಿಟ್ಟು ಆರಾಮಾಗಿ ನಾನು ಕೂತಿದ್ದೀನಿ. ಇವಳು ಬಂದಿಲ್ಲ ಕೂತ್ಕೊಳ್ಳೋ ವಾಶ್ರೂಮ್ಗೆ ಹೋಗು ಅಂತಂದ್ರೆ ಕಾಣಿಸ್ತಾವಳ. ಎಲ್ಲವಳು ಎಲ್ಲ ಹಿಂದೆ ಅವಳೆ. ಇದು ಬೇರೆ ಬಂದ್ಬಿಡ್ತು ಈಗ. ಹೋಗೋ ಕಡೆ. ಇದು ಲಿಯೋ ಫ್ರೆಂಡ್ ಆಗಿಬಿಟ್ಟೈತೆ. ಬಟ್ ಲಿಯೋನ ಇಟ್ಕೊಂಡ್ಬಿಡೋಕ್ಕಾಗಲ್ಲ ಗೈಸ್, ಯಾಕಂದರೆ ಇದು ಎಲ್ಲ ಹೋಗ್ಬಿಡುತ್ತಾ, ಅದು ಬ್ಯಾಕ್ಟೀರಿಯಾ ಉಣ್ಣೆ ಗಿಣ್ಣೆ ಅದೆಲ್ಲ ಕುತ್ಕೊಬಿಡ್ತಾನೆ, ಭಯ ನಮಗೆ. ಇವತ್ತೊಬ್ಬರು ಬೇಜಾರಾಗವ್ರೆ. ಸೊ ಅವ್ರನ್ನ ಇವತ್ತು ಖುಷಿ ಪಟ್ಟಕ್ಕೆ ನಾನೆಲ್ಲೋ ಕರ್ಕೊಂಡು ಹೋಗ್ತೀನಿ. ಯಾಕೆ ಬೇಜಾರಾಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ಯಾಕೆ ಬೇಜಾರಾಗಿದ್ದೀರಾ ನೀವು? ಅದಕ್ಕೆ ಬೇಗ ಹೇಳ್ಬೇಕಲ್ವಾ? ಸರಿ, ನೀವು ಬೇಜಾರಾಗಿರೋಕ್ಕೆ ನಾನು ಎಲ್ಲ ಕರ್ಕೊಂಡು ಹೋಗ್ತೀನಿ ಆಯಿತಾ? ಸುಟ್ಟೋಗ್ತಿದ್ದೆ. ಒಳ್ಳೆ ಪ್ಲ್ಯಾನ್ ಮಾಡೋಣ. ಬೇಜಾರಾಗೋಳೆ ಒಳ್ಳೆ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಖುಷಿ ಪಡ್ತೀನಿ. ಖುಷಿ ಓಕೆನಾ? ತಿಂಡಿ ಮಾಡಿ ರೆಡಿ ಓಕೆನಾ? ರೆಡಿ ಸ್ಮೈಲ್ ಮಾಡು. ಕರ್ಕೊಂಬ ಸ್ಮೈಲ್ ಮಾಡ್ತೀಯಾ? ಇದು ಫೇಕ್ ಸ್ಮೈಲ್, ನನಗೆ ಗೊತ್ತು. ಏನೋ ಫೇಕ್ ಸ್ಮೈಲ್. ಇದು ಪಾಪು, ನನಗೆ ಪಾಪು. ಇದನ್ನ ಇದು ಎಸ್ ಕರ್ಕೊಂಡು ಹೋಗ್ತೀನಿ. ಪ್ಲಾನ್ ಮಾಡ್ತೀನಿ. ಲಿಯೋ ನಿಜ ಹೇಳು, ನಿನಗೆ ಕರ್ಕೊಂಬಂದಿತ್ತು ಯಾರವತ್ತು? ಲಿಯೋ ನಿನಗೆ ಕರ್ಕೊಂಬಂದಿತ್ತು ಯಾರವತ್ತು? ಅಲ್ಲ ಲಿಯೋ, ನಾನು ತಾನೇ. 3 ಇಳಿಸೋದಕ್ಕೆ ನಾನೇ ನೋಡ್ತಿದ್ರೆ ನಾನೇ ಕರ್ಕೊಂಬಂದೆ ಅಂತ ಅರ್ಥ. 1 2 ಲಿಯೋ 2.5 3. ಸರಿ ಕರ್ಕೊ ಪ್ಲೀಸ್. ಪಾಪ ಮೇಗೆ ಟಿಫನ್ ಮಾಡ್ತಾವಳೆ. ಲಿಯೋ ನಿನ್ನೆ ಕರ್ಕೊಂಬಂದಿತ್ತು ಯಾರು? 1 2 3. ಡಿಗ್ಗು ಚಿಕ್ಕ ಈ ತರ ಹಾಕ್ಬಾರ್ದಿತ್ತು ಮಗ. ಮುದ್ದು ಗೈಸ್ ಅವಳು ಬಂಗಾರ. ಅಯ್ಯಪ್ಪ ದೃಷ್ಟಿ ಆಗ್ಬಿಡ್ತಿದ್ದೆ ಗೆಲಸ್ಗೆ. ನೀನೇ ಬಿಡು ಪಾಪಮ್ಮ, ನೀವಿಬ್ರು ಖುಷಿಯಾಗಿರಿ ಅಷ್ಟೇ. ಲಿಯೋ ಒಂಚೂರು ಬೇಜಾರು. ನಿಂಗೆ ಇಷ್ಟ ಬೇಜಾರೈತೆ ಹೆಂಗೆ ಗೊತ್ತಾ? ಲಿಯೋ ಬೈತಿದ್ಕೊಂಡು ಬೇಜಾರಾಗಿತ್ತು ಅವಾಗಲೇ. ಅದಕ್ಕೆ ಈಗ ಅದನ್ನು ಕಾಂಪ್ರಮೈಸ್ ಮಾಡೋಕ್ಕೆ ಎಲ್ಲೋ ಜಾಗ ಕರ್ಕೊಂಡು ಹೋಗ್ತೀನಿ. ಬರ್ತೀಯಾ? ಕ್ಯೂಟ್ ಗೈಸ್. ಇದು ಮಗು, 2 ಮಗುನ ಮೇಂಟೈನ್ ಮಾಡೋಕ್ಕೆ ನಾವು. ಇದೊಂದು ಇದನ್ನ ಎಷ್ಟು ಕೇರಾಗಿ ನೋಡ್ಕೋಬೇಕು ಅಂತಂದ್ರೆ ಅಷ್ಟೇ ಕೇರಾಗಿ ನೋಡ್ಕೋಬೇಕು. ಜಾಸ್ತಿ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ಯಲ್ಲ ಹೂವ. ನನಗಿಂತ ಅವಳೇ ನನಗೆ ಅಟ್ಯಾಚ್ಮೆಂಟ್. ನೋಡಿ ಇವತ್ತು ಸ್ನಾನ ಮಾಡಿಸ್ಬೇಕು ಅವಳು ಪಾಪಮ್ಮ. ಬೇಗ ಸ್ನಾನ ಮಾಡಿಸು. ಒಬ್ಬ ನಿಂಗೆ 12:30 ಟೈಮ್ ಅಷ್ಟೇ. ಇಬ್ರು ರೆಡಿ ಆಗಿರ್ಬೇಕು. 12:30 ನಾವೆಲ್ಲ ಕರ್ಕೊಂಡು ನೋಡ್ತಿದ್ದೀನಿ. ಆಗಲ್ವಾ? ನಾನು ನೀರು ಆನ್ ಮಾಡಿ ಬಂದಿದ್ದೀನಿ ನಿನಗೆ. ನೀವಿಬ್ರು ರೆಡಿಯಾಗಿ ಅಂತ ನಾನು ಮಾಡ್ತೀನಿ. ಫಸ್ಟ್ ನಿಮ್ದು ಜಾಗ ಕರ್ಕೊಂಡು ಹೋಗ್ತೀನಿ. ಲಿಯೋ ಬರಂಗಿಲ್ಲ ಅಲ್ಲಿಗೆ, ಕರ್ಕೊಂಡು ಹೋಗ್ತೀನಿ. ಪಾರ್ಕ್ ಇವನಿಗೆ ಕರ್ಕೊಂಡು ಹೋಗೋಣ. ಓಕೆನಾ?
ಆಫ್ಟರ್ನೂನ್ ಸಂಜೆ ಮಳೆ ಬರುತ್ತೆ ಅಲ್ಲ ಆಫ್ಟರ್ ಮಧ್ಯಾಹ್ನ ಯಾರ ಕರ್ಕೊಂಡು ಹೋಗ್ತಾರ ಗಾಯ್ಸ್ ಬಿಸ್ಲ ನಿನಗೆ ಮಗಳು ಮಧ್ಯಾಹ್ನ ಓಪನ್ ಇರಲ್ಲ ಕಣೆ ಪಾರ್ಕು ಸಂಜೆ ಮಳೆ ಇಲ್ಲ ಮಳೆ ಮಳೆ ಬಂದ್ರೆ ಬೇಗ ಬಿಡು ಎಲ್ಲಿ ಮೀ ಗುದು ಲಾಸ್ಟ್ ಟೈಮ್ ಮಳೆ ಬೇಜಾರು ಮಾಡಿದ್ವಿ ಇಲ್ಲ ಇಲ್ಲ ಈ ಸರಿ ಪಕ್ಕ ಕರ್ಕೊಂಡು ನಿಂಗೆ ಇವತ್ತು ಪಕ್ಕ ಕರ್ಕೊಂಡು ಹೋಗ್ತೀನಿ ಇವತ್ತು ಓಕೆನಾ ಬೇಗದೊಂದು ಬ್ಲೇಜರ್ ತಗೊಂಡಿದ್ದೆ ಆ ಬ್ಲೇಜರ್ ಎಲ್ಲ ಕಾಣಿಸ್ತೈತೆ ಗೊತ್ತಿಲ್ಲ ಅವಳೇ ಬರಬೇಕು ಅವಳ ಫ್ರೆಂಡ್ ಮನೆಗೆ ಹೋಗೋವಳೆ ಅಂತ ಹೇಳ್ಬೇಕೀಗ ಹಂಗೆ ಅಲ್ಲೋಡಿ ಎಲ್ಲವನು ವೆಗಾನ್ ಅಲ್ಲ ನೋಡಿ ಇಲ್ಲ ಬ್ಲಾಗಲ್ಲೇ ಬರಲ್ಲ ನೋಡಿ ನಾವು ನೋಡಿ ಇಲ್ಲ ಅಲ್ಲ ನೋಡಿ ವೆಗಾನ್ ಹೆಂಗೆ ಗೊತ್ತಾ ಬ್ಲೇಜ್ ಅವಳೇ ಬರ್ಬೇಕು ಕೊಡೋಕ್ಕೆ ದೇವ್ರನ್ನ ಅವಳಿಗೆ ಬರಬೇಕು ಇವಾಗ ಹೆಂಗೆ ಕಾಲೇಜ್ಗೆ ಹೋಯ್ತೀಯಾ ಹೊಳೆ ಬರಬೇಕು ಇವರು ಬಾಯ್ಲಿ ಕುತ್ಕೊಂಡು ಸ್ವಲ್ಪ ಮಾತಾಡೋ ಮನೆಗೆ ಸಂಜತೆ ಬಾರ ಆಯ್ತು ಲಾಗ್ ಆಫ್ ಮಾಡ್ತೀವಿ ಬಾರೋ ಚೆನ್ನಾಗಿ ದೇವ್ರನ್ನ ಚೆನ್ನಾಗಿ ಕಂಡಿದ್ದೀಳ ಲಾಗಲ್ಲಿ ಟ್ಯಾಟ್ ನೋಡಿ ಗೈಸ್ ಒಂದು ಟ್ಯಾಟ್ನ ಸಕ್ಕದ ಇಷ್ಟ ನನಗೆ ಸರಿ ಬಾರ ಆಯ್ತು ಹೋಗ್ಲಿ ಆಯ್ತು ಆಫ್ ಮಾಡಿದೆ ದೇವ್ರನ್ನ ಆಫ್ ಮಾಡಿ ನೋಡಿ ಇಲ್ಲಿ ನಿಜ ಆಫ್ ಮಾಡ್ಕೊಂಡು ಬಾರ ಕಳ್ಳ ಥರ ಮಾಡ್ತಾರೆ ಎಸ್ ತಾಳಿ ಮಾತಾಡಿ ಸಿಗ್ತೀನಿ ಅನ್ನೋಕೆ ನಾನು ಸ್ವಲ್ಪ ಕ್ಯಾಮ್ರಾ ಶೇನೆಸ್ ಜಾಸ್ತಿ ಹೋಯ್ತವನೇ ನನ್ನ ಮಗ ನಮ್ಮ ಬ್ಲಾಗಲ್ಲೇ ಬರಲ್ಲ ಅವನು ಒಬ್ರಿಗೆ ಇರುತ್ತಲ್ಲ ಕ್ಯಾಮ್ರಾ ಶೈನೆಸ್ ರೀಲ್ ಶೂಟ್ ಮಾಡಬೇಕು ಟೀಮ್ ಬಿಲ್ಡ್ ಮಾಡಬೇಕು ತಲೆಯಲ್ಲಿ ನೋಡೋ ವಿಷಯ ಓಡ್ತೈತೆ ಮಾಡ್ತೀನಿ ಗೈಸ್ ನಿಮ್ಮ ಸಪೋರ್ಟು ಒಂದಿಲ್ಲ ಒಂದು ದಿವಸ ಮಿಸ್ಸೇ ಮಾಡಲ್ಲ ಏನಾದ್ರು ಒಂದು ಮಾಡಬೇಕು ಬಟ್ ಕ್ಲಾರಿಟಿಯಾಗಿ ಮಾಡಬೇಕು ಅಷ್ಟೇ ಅವಳು ಇವಾಗ ಸ್ನಾನ ಮಾಡ್ಸೋಕ್ಕಿಂತ ಹೋಗೋಳೀಗ ಅವಳು ಬರಲಿ ನೋಡಿ ಇಲ್ಲಿ ಒಂದು ಚಿಕ್ಕ ಪಾಪು ನನ್ನ ಪಾಪು ಇನ್ನೊಂದು ಪಾಪು ಹಿಂಗೆ ಹಿಡ್ಕೊಂಡೈತಲ್ಲಿ ಆವತ್ತು ರಂಗ್ ನೋಡಿದ ಅಯ್ಯೋ ಇಲ್ಲಿ ನೋಡಿ ಸಿಲ್ಲಿ ಇದೇ ಒಂದು ಪಾಪು ಎರಡು ಗುಬ್ಬೆಗಳು ಎರಡು ಗುಬ್ಬೆಗಳು ಈಗ ನೀಟಾಗಿ ಒರೆಸ್ಬಿಟ್ಟು ನಾನು ಈಗ ನನ್ನ ಕೆಲಸ ಇದೇನೆ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ ಅವಳನ್ನ ಇಲ್ಲಿ ಮಂಗ ಹಿಂಗೆ ನೋಡ್ತಿದ್ದೆ ಮಂಗ ಪಾಪ ಇಷ್ಟ ಗಂಟ ಗಾಯ್ಸ್ ನೋಡಿ ಇಲ್ಲಿ ಎಲ್ಲ ಅವಳದೇ ಕೂದಲೆಲ್ಲ ಕಟ್ ಮಾಡಿ ಏರೆಲ್ಲ ಕಟ್ ಮಾಡಿ ಆಗೈತೆ ಒಳ್ಳೆ ಆಟ ಈಗ ಜುಟ್ಟು ಹಾಕ್ತವ್ರಿ ಬಿಡ್ತಾಳೆ ಜುಟ್ಟು ಹಾಕೋಕೆ ಬಿಡಲ್ಲ ಇಲ್ಲಿ ಹೋಗಿ ಪೌಡ್ರ್ ಹಾಕ್ಬಿಟ್ಟು ಬಿಸಿಲಲ್ಲಿ 1 hour ನೀವು ಯಾರು ಹಿಂಗೆ ಪೆಟ್ಸ್ ಹಾಕಿದರೆ ಸ್ವಲ್ಪ ಒಂದು ಪೌಡ್ರ್ ಬರುತ್ತೆ ಪೌಡ್ರ್ ಹಾಕ್ಬಿಟ್ಟು ಪೌಡ್ರ್ ಹಾಕಬೇಕು ಕಮೆಂಟ್ ಮಾಡಿ ಹೇಳ್ತೀನಿ ಹತ್ರ ಪೌಡ್ರ್ ಹಾಕ್ಬಿಟ್ಟು 1 hour ಹಿಂಗೆ ಬಿಸಿಲೇ ಹೊಡಿಸಿ ಏನೇ ಹುಳ ಪಳ ಏನೇ ಇದ್ರೂ ಇಲ್ಲದೆ ಹೋದ್ರೂ ಸೇಫಾಗಿರ್ತದೆ ಹೊಟ್ಟೆ ಅಂತೂ ಫುಲ್ ಬೂಸ್ಟ್ ಉಜಾಲ ಆಗೋಯ್ತು ಯಪ್ಪ ಈಗ ಮತ್ತೆ ನಾನು ಶರ್ಟ್ ಚೇಂಜ್ ಮಾಡಿದ್ದೀನಿ ಆ ಶರ್ಟ್ ನಂಗೆ ಮ್ಯಾಚ್ ಆಗಲಿಲ್ಲ ಈಗಲೂ ಶಾರ್ಟ್ಸ್ ಹಾಕಿದ್ದೀನಿ ಹೋಗ್ತಿದ್ದೀನಿ ಶಾರ್ಟ್ಸ್ ಹಾಕನೇ ಹೋಗ್ತಾಯಿದ್ದೀನಿ ಬನ್ನಿ ಈಗ ಪಾಪ ಮಾರ್ಟಲ್ಲಿ ಶಾಪ್ ಮಾಡಬೇಕು ಅಂತ ಇದ್ಲು ಈಗ ಶಾಪಿಂಗ್ ಮುಗಿಸ್ಕೊಂಡು ಅಯ್ಯೋ ಏನು ಇದು ಏನಿದು ಕ್ರೀಮ್ ಅದು ಯಾಕೆ ಕ್ರೀಮು ಹೇಳ್ಬಾರ್ದು ಹೇಳ್ಬೇಕಂದ್ರೆ ಯಾರು ಹೇಳ್ತಾರಲ್ಲ ನಮ್ಮ ಲವ್ ಸ್ಟೋರಿ ಹೇಳ್ಬೇಕಂದ್ರೆ ನಮಗೆ 100K ಫಾಲೋವರ್ ಮಾಡಿಸಿ ಅಂತ ಹಂಗೇನಿಲ್ಲ ಇಲ್ಲ 100K ವ್ಯೂಸ್ ಹೋಗ್ಲಿ ಸಾಕು ಹಾಂ ಏನು ಹೇಳ್ತಾಳೆ ಏನು ಹೇಳಮ್ಮ ನಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಹಾಂ ಇನ್ಸ್ಟಾಗ್ರಾಮ್ ಐ ಡಿ ಹೇಳಿ ಅದರಲ್ಲಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಹೇಳಿ ಬಾಸ್ ಹಾಂ ಪ್ಲಸ್ ಡಿ ಪಿ 24 ಪ್ರೆಸ್ ಡಿ ಪಿ ಪ್ರೆಸ್ ಹಾಂ __ ಹಾಂ DP 24 ಓಹೋ ನನಗೆ ಗೊತ್ತಿತ್ತು ಸುಮ್ಮನೆ ನಿನ್ಗೆ ಹೇಳ್ಸ ಅಂತ ಡೌ ಮಾಡಿದೆ ಬರೀ ಕಸಿಯಾಗ ಆಮೇಲೆ ಏನಾವತ್ತು ನಾವು ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಪೆಟ್ಸ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಪಾಪಮ್ಮ ಹಂಗೆ ಅಂತ ಕೇಳ್ಕೊಂಬಿಡೋಣ ಅಲ್ಲೋಗಿ ಯಾರನ್ನ ಕೇಳ್ತೀಯಾ ಅಲ್ಲೇನಾರು ಆಗಲಿಲ್ಲ ಅಂತ ಅಂದರೆ ಬೇರೆ ಪಾರ್ಕ್ ಇಲ್ಲೋ ಲೇಔಟ್ಗೆ ಹೋಗ್ಬಿಡೋಣ ಲೇಔಟಲ್ಲಿ ಹಂಗೆ ವಿಡಿಯೋ ಮಾಡ್ಕೊಂಡು ಒಂದು ಹೇಳ ಹಾಂ ಓಕೆ ಓಕೆ ಇಲ್ಲಿ ಒಟ್ಟಲ್ಲಿ ಇವತ್ತು ನಾವು ವಾಕ್ ಮಾಡಿಸ್ತೀವಿ ಓಕೆ ಓಕೆ ಹೀಗೆ ಅಲ್ಲ ಬೇರೆ ಕಡೆ ನಿಂತ ಬತ್ತೊಳಲ್ಲೇ ನೋಡಿ ಗೈಸಿ ಕಣ್ಣ ಹತ್ರ ಎಲ್ಲ ಏರ್ ಕಟ್ ಎಲ್ಲ ಮಾಡಿದ್ದೀವಿ ಲಿಯೋ ಹೇರ್ ಕಟ್ ಮಾಡಿದ್ದೀವಿ ಇವತ್ತು ನಾವು ಪಾಪ ಮೇಲೆ ಲಿಯೋ ಹೇರ್ ಕಟ್ ಸ್ಪೆಷಲಿಸ್ಟ್ ಇವತ್ತು ಲಿಯೋಗೆ ಎಲ್ಲ ಮೇಕಪ್ ಪ್ಯಾಕ್ ಮಾಡ್ಕೋಬೇಕು ಇವಳು ಯಾವಾಗಿದ್ರು ಕ್ಯೂಟು ಅದೆಷ್ಟು ಮೇಕಪ್ ಮಾಡ್ಕೊತಿಲ್ಲ ಗೈಸ್ ಈ ಉಡ್ಡಿ ನನಗೆ ಕೊಡಿಸಿದ್ಲು ಈ ಪ್ಯಾಂಟ್ ನಾನು ಅವಳಿಗೆ ಕೊಡಿಸ್ದೆ ಎರಡು ಮ್ಯಾಚ್ ಆಗ್ತಿದೆ ಏನ್ರಿ ಇದೇ ಲಿಯೋ ಕೂದಲೆಲ್ಲ ಹಿಡ್ಕೊಂಡಿದ್ದೀಯಲ್ಲೇ ಆರ್ತಾ ಇದೆ ಅದಕ್ಕೆ ಆ ಕಡೆಗೆ ಹಾಕೋ ಅಂತ ಹೇಳಿ ಫ್ರೆಂಡ್ ನೋಡಿ ಈಗ ಹೆಂಗೆ ಮಾತಾಡ್ತೀವಿ
ಊಟ ಆಯ್ತು ಅಂತ ಕೇಳ್ತೈತೆ, ಅದಕ್ಕೆ ನಿಂದು ಊಟ ಆಯ್ತು ಅಂತ ನಾನು ಕೇಳ್ತಾ ಇದ್ದೀನಿ. ಇದು ಊಟ ಆಯ್ತು ಅಂತ ಕೇಳ್ತಾ ಇದ್ದೀನಿ. ಇವಾಗಲೂ ಇದೊಂದು ಕಾಯಿಲೆ ಅವಳಿಗೆ, ತಿಂದು ನೋಡೋದು. ಇವತ್ತು ಮಾಡ್ಬಿಟ್ಲು ಜ್ವರ ಹೇಳಿದ್ನಲ್ಲ, ಅದಕ್ಕೆ ಮನೆಗೆ ಈಗ ನಾವು ಮಾಡಿಕೊಂಡಿದ್ದೀವಿ. ಈಗ ಏನೇನು ತಗೊಳ್ಳಿ, ಇದನ್ನೇ ಡ್ರ್ಯಾಗ್ ಮಾಡಿ ಬ್ಲಾಗ್ ಮಾಡಲ್ಲ. ಐಟಮ್ಸ್ ಏನೇನು ತೊಗೋಬೇಕಾರೆ ಮಧ್ಯದಲ್ಲಿ ಮಾತಾಡ್ತೀವಿ, ತಗೊಂಡಾದ್ಮೇಲೆ ತೋರಿಸ್ತೀವಿ. ಇಲ್ಲೇ ಸ್ಟಾಪ್ ಆಗುತ್ತೆ ಗಾಡಿ. ಯಾಕೋ ಇಷ್ಟು ಅಂತ ಬಜೆಟ್ ಕೊಟ್ಟಿದ್ದೀನಿ. ಆ ಬಜೆಟಲ್ಲಿ ಅವಳು ಇವತ್ತು ಏನು ಮಾಡಬೇಕು. ಕ್ಯಾಶ್ ಆ್ಯಂಡ್ ಪ್ರೈಸ್ ನೋಡಿ ಎಷ್ಟು ಇಲ್ಲ, ಎಷ್ಟಮ್ಮ? 15 ರುಪೀಸ್ ಗೈಸ್. ನಾನಿನ್ನು ಜಾಸ್ತಿ ಮಾಡಬೇಕು, ಸ್ಯಾಲ್ರಿ ಫೀಸ್ ಎಲ್ಲ ಜಾಸ್ತಿ ಕೇಳಬೇಕು. ಇಲ್ಲಿ ಸ್ವಲ್ಪ ಒಂದು ರೀಲ್ಸ್ ಏಟ್ ಮಾಡ್ತಿದ್ದೀನಿ, ಒಂದು ರೀಲ್ಸ್ ಏಟ್ ಮಾಡಿಬಿಡೋಣ ಶಾಪ್ ಮುಗಿಸ್ಕೊಳ್ಳಿ. ಅವರು ಇದು ಚೆನ್ನಾಗೈತೆ ಅಂತ ಈ ಶರ್ಟ್ ಹಾಕೊಂಡ್ಬಂದೆ. ಈ ಶರ್ಟು ಚೆನ್ನಾಗಿಲ್ಲ ಬಾ. ನಮಗೆ ಅಲ್ಲಿ ಡ್ರೆಸ್ನ ನೀಟಾಗಿ ಮೇಂಟೈನ್ ಮಾಡೋಕ್ಕಾಯ್ತಲ್ಲ ಸಾಮಾನ್ಯವಾಗಿ. ಮಾಡೋಣ ಎಡಿಟ್ ಮಾಡ್ತಾಯಿದ್ದೆ, ಅದಕ್ಕೂ ನೋಡಿ ಇಲ್ಲಿ ಬಂದು ಕೈ ಕೊಟ್ಟಿರೋದು. ಹಿಂಗೆ ಇಟ್ಕೊಳ್ಳಿ ನನಗಿದೆಲ್ಲನೂ. ಒಂದು ಬ್ಯಾಗ್ ಬೇರೆ ತಗೊಂಡಿಲ್ಲ. ಬ್ಯಾಗ್ ತಗೊಂತಂದ್ರೆ ನೀವು ಕೊಟ್ಟರೆ ಬಜೆಟ್ ಕಮ್ಮಿ ಇದೆಯಲ್ಲ, ಬ್ಯಾಗ್ ಹಾಕಿ ಅಂತ ಹೇಳ್ತಾರೆ. ಸಾರಿ ಬ್ಯಾಗ್ ಹಾಕಿ ಅಂತ ಹೇಳ್ತಾರೆ. ಇಂಥವ್ರಿಗೆ ಏನು ಹೇಳೋಣ ನಾನು, ಬರೀ ಕೈಯಲ್ಲಿ ಇಟ್ಕೊಂಡು ಪೀಸಾಗಲ್ಲ ಸ್ಟ್ರಿಕ್ಟಾಗಿ ಓಡಾಡೋಣ. ಹಾಂ ಬಜೆಟು ಏನೇ ಬಜೆಟು ಕಸೆಲ್ಲ ಬಜೆಟಲ್ಲಿ ಐಟಮ್ಸ್ ಇಂಥ ಗ್ರಾಸರಿ ತಗೋತಿದ್ರೆ ಬಿಸ್ಕೆಟ್ಸ್ ತಗೋತಿದ್ಯಾ? ಹಾಂ ಏನು ಹಿಂಗೆ ಬಜೆಟಲ್ಲಿ ಇತ್ತಗೋ ಅಂತಂದರೆ ಬಿಸ್ಕೆಟ್ ತಗೋತಿದ್ಯಾ? ಅದು ಒಂದಲ್ಲ ಎರಡಲ್ಲ, ಇಷ್ಟು ಅಲ್ಲ 10 ರೂಪಾಯಿ ಆಗಲಿ. ಇಷ್ಟು ಎಲ್ದಿ ಮೇಂಟೈನ್ ಮಾಡೋಣ ಮಂಡೆಯಿಂದ ಅಂದ್ಬಿಟ್ಟು ಈ ಥರ ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ? ಮಂಡೆಯಿಂದ ಇನ್ನು 2 ದಿನ ಟೈಮ್ ಇದೆ ಅಂತ ಸರಿಯಾಗಿ ವೇಟಿಂಗು. ಈ ಥರ 7 ಡೇಸಿ 1 ತಿಂಗಳಾಗಿದೆ. ಇಲ್ಲಿ ಹುಡ್ಕೊಂಡೋಳೆ ಬ್ಯಾಗ್ ಎತ್ಕೊಟ್ಟು ಸರಿ ಆಗ್ಬಿಡೋದು. ನೀವು ಬ್ಯಾಗ್ ಎತ್ಕೊಳ್ಳಿ ನನಗೆ. ಇದ್ರ ಬಗ್ಗೆ ಒಂದು ರೀಲ್ಸ್ ಕಂಟೆಂಟ್ ಮಾಡಿದ್ವಿ ನೋಡಿ, ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. ಇದು ಫ್ಯಾಮಿಲಿ ಎಲ್ದಿ ಅಂತ ಹೇಳ್ಬಿಟ್ಟು ಎಣ್ಣೆ ಕರಿಯ ತಗೋತಾಳೆ. ನಾನೇನೋ ಬೇರೆ ಅಂದರೆ ಏನಾದರೂ ಕುಕ್ ಮಾಡೋದೇನೋ ಪಾಪ್ಕಾರ್ನ್ ಥರ ಅಂತಂದರೆ ಎಣ್ಣೆಲಿ ಕರಿಯೋದು. ಇದು ಎಲ್ಲ ಎಣ್ಣೆ ಬಂದರೆ 17 ಗೈಸ್ ನನ್ನ ಪ್ರಕಾರ. ನೋಡಿ ಓಡಾಡ್ತಾ ಕೂತಾಳೆ ಇಲ್ಲಿ. ಬಜೆಟ್ ಕ್ರಾಸ್ ಮಾಡ್ತಾಳೆ. ಬಜೆಟ್ ಕ್ರಾಸ್ ಆದರೆ ಗೊತ್ತಲ್ಲ ಏನಾಗುತ್ತೆ ಅಂತ. ಅವಳಿಗೆ ಗೊತ್ತು ಬಜೆಟ್ ಕ್ರಾಸ್ ಏನಾಗುತ್ತೆ ಅಂತ. ಅದು ಆ ಬಾಸ್ಕೆಟ್ ಅವ್ರದ್ದು, ನಾನು ನಮ್ಮ ಬಾಸ್ಕೆಟ್. ಅದು ನಮ್ಮದೆಯಾ? ಎರಡು ನಮ್ಮದೇ. ಅದು ಇನ್ನೊಂದು ಬೇಡದು ಕೊಡಿ. ಸೊ ಗೈಸ್ ಇದಿಲ್ಲ ಅವ್ರ ಪಾಪ ಇವ್ರಿಗೆ ಹಾಕ್ಬಿಟ್ಟಿದ್ದೀನಿ. ಇನ್ನೊಂದಿತ್ತು ನೋಡಿ ಬೈ, ಇನ್ನೊಂದೇನೋ ಬೇಳೆನ ಸಣ್ಣದ ಏನೇನು ಮಾಯಿತು. ಕಡಲೆದು ಪಾಪ ಇವ್ರದಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು. ಶೆಟ್ ಎಲ್ಲಿದೆ? ಅದೇ ನೀವು ಕರೆಕ್ಟಾಗಿ ಎತ್ಕೊಂಬರ್ಬೇಕು ನೀವು. ಮಂಗಸ್ ನೀವು ಒಂದು ಬ್ಯಾಸ್ಕೆಟ್ ಇಲ್ಲ ಇದ್ದೀನಿ. ನಾನು ಸ್ವಲ್ಪ ಬೇರೆ ಬ್ಯಾಸ್ಕೆಟ್ ಹಾಕ್ಬಿಟ್ಟು ನಾವು ಹೇಳ್ಬೇಕು ಆರಾಮ. ಅಲ್ಲ ಏನಕ್ಕೆ ಆದರೂ ಗೊತ್ತಿಲ್ಲ, ಹೊಸ ಟ್ರೈ ಮಾಡಬೇಕಂತೆ. ಬಿಲ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಿ ನೋಡಿ. ಇಲ್ಲೇ ಇಟ್ಟಿಲ್ಲ. ಈಗ ಬಿಲ್ ಮಾಡಿಸಿ ಹೋಗೋಣ, ಅಳಿಸ್ಕೊ. ನನ್ನ ಫ್ರೆಂಡ್ ಅಂತ ಇವನು. ತಿರ್ಗಿ ಒಂದ್ಸಲ ನೋಡ ಇಲ್ಲಿ ಹಾಯ್ ಮಾಡೋಂದ. ಅವನು ನಾ ಕಾಲೇಜಿಗೆ ಹೋಗಿಲ್ಲ, ಅಲ್ಲೆಲ್ಲ ಹೋಗ್ಬೇಕಾದ್ರೆ ನೋಡ್ಬಿಟ್ಟು ನಾನು ಹೇಳ್ತವನೆ. ನಿಜ ಹೇಳಿ ಎಲ್ಲಿ ನೋಡಿದ್ದೆ ಅಂತ ತಗ ಮಾಡೋ. ಅದೇನು ನೋಡ್ತಿದ್ದೆ ಓಲಿ? ಎಲ್ಲಿ ನೋಡಿದ್ದೆ ನಿಜ ಹೇಳು, ಕರೆಕ್ಟಾಗಿ ಹೇಳು. PU ಕಾಲೇಜ್ಗೆ ಏನು ನೆನಕ್ಕೆ ಬರ್ತಿದ್ದೆ? ನನ್ನ ಮರ್ಯಾದೆ ಕಳಿತವನಕ್ಕ. ಇವನು ಏನು ಮಾಡ್ಸೋದಂಗೆ ಅರ್ಥ ಆಯ್ತಿದ್ದಲ್ಲ. ಇಲ್ಲಿ ಬಜೆಟ್ ಕ್ರಾಸ್ ಆಗೈತೆ. ನನ್ನ ಪ್ರಕಾರ ಕ್ರಾಸ್ ಆಗುತ್ತೆ. ನಾನು ಹೇಳಿದ್ದೆ ಎಷ್ಟು ಮೊನ್ನೆ ಇನ್ನೂ ಪರ್ಚೇಸ್ ಮಾಡೋಳೆ, ಮತ್ತೆ ಅಲ್ಲೇ ಬಜೆಟ್ ಕ್ರಾಸ್ ಮಾಡೋಂಗೆ ಮಾಡೋಳಲ್ಲ ಇವಳು. ನೋಡಿ ಅದ್ರ ನೋಡಿ ಈ 10 ರೂಪಾಯಿ ಅಂತ ಹೇಳ್ಬಿಟ್ಟು ತಗೊಳ್ಳೆ. ಓ ಕ್ರಾಸ್ ಆಗೋಯ್ತು. ಬರಲಿ ಅವಳು ಕ್ಯಾನ್ಸಲ್ ಮಾಡಿದ್ವಿ ಅಂತ ಹೇಳ್ತೀನಿ ಅವಳೆಲ್ಲಾನು. ಬರಲಿ ನನ್ನ ಫ್ರೆಂಡಾಗಿ ಏನೋ ಡಿಸ್ಕೌಂಟ್ ಮಾಡ್ಕೊಳಕ. ಈಗ ಡಿಸ್ಕೌಂಟ್ ಮಾಡೋದೇನೋ ಅದೇನೋ ಎಂಪ್ಲಾಯ್ ಡಿಸ್ಕೌಂಟಾ? ಏನಿಲ್ವಾ? ಯಾಕೆ ಬೇರೆ ಕಡೆ ಎಲ್ಲ ಇರುತ್ತಲ್ಲ ಎಂಪ್ಲಾಯ್ ಡಿಸ್ಕೌಂಟು, ಆ ಡಿಸ್ಕೌಂಟು ಅಂತ. ಕರೆಕ್ಟಾಗಿ ಇನ್ನೊಂದು ದಿನ ಬರ್ತೈತೆ. ಎಲ್ಲ ಫುಲ್ ಬಿಲ್ ಪೇ ಆಯಿತು. ಈ ಪೇ ಮಾಡಿ ಹೋಗೋದು ಈಗ. ಬಾಸು ನಮ್ಮ ಬಜೆಟ್ನ 100 ನಮ್ಮ ಮೀರಿದ್ದಾರೆ. ಹೋಗ್ಲಿ ಬಿಡಿ, ಅವಳು ಬೇಕಾಯ್ತು ತಗೊಂಡೋಳು ಪಾಪ. ಈಗ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ. ಈ ಥರ ನಾನು ಕಾರ್ ಪಾರ್ಕ್ ಮಾಡಿ ಯಾವಾಗ ಗ್ಯಾಸ್ ಹೋಗೋದು ತಲೆ ಕೆಟ್ಟೋಗ್ತೈತೆ. ಒಂದು ರಿಲೀಸ್ ಶೂಟ್ ಮಾಡ್ತಾಯಿದ್ದೀನಿ ಇವಾಗ. ಬನ್ನಿ ಹಿಂಗಿಂದ ಬನ್ನಿ. HDFC ಬ್ಯಾಂಕ್ನ ಫಸ್ಟ್ ಯಾರು ಮಾಡಿಸಿದ್ರೆ ಫಸ್ಟ್ ಅದನ್ನ ಎಕ್ಸಿಟ್ ಮಾಡಿಸ್ಬಿಡಿ. ಸೊ ನಮಗೆ HDFC ಬ್ಯಾಂಕ್ ಸವಾಸ ಅಲ್ಲ ನಮಗೆ. ಲಿಯೋ ಪಾರ್ಕ 15 ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋಣ ಅಂತ. ನನಗೆ ನೋಡಿ ಈಗ ಸಬ್ಳೆ ತಿಂತಿರೋದು ಮಂಗಾಸ್ ಕೊಟ್ಟಂಗಿರೋದು ಬೈಲಿ. ನಿಂಗೆ ಕೊಡಲಿಲ್ಲ ಅಂದರೆ ಈಗ ಜಟ್ಟು ಬಿಟ್ಬಿಡ್ತೀವಿ. ಹಾಂ ಬೇಗ ತಗೊಂಬ. ಕ್ರೀಮ್ ಸಿಗ್ಲಿಲ್ಲ ನನಗೆ. ನೋಡಿ ನವಿಲು ಇಲ್ಲ ಹೋಗ್ಬಿಡ್ತಾ ತಳ್ಳ. ನೀ ಕ್ಯಾಮ್ರಾದಾಗ ಕಾಣಿಸ್ತಿಲ್ಲ, ಅವಸ್ಕೊಂಡಿದೆ ಅಲ್ಲಿ. ಗೈಸ್ ಇವತ್ತು ನಾವು ಲಿಯೋನ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ ಅಂತಂದರು. ಗೈಸ್ ಅದು ಗಣ್ಣು ವಿಲು ಗೈಸ್
ಫುಲ್ ರೆಕ್ಕೆ ಬಿಚ್ಚುತ್ತೆ ನನಗೆ ಲಿಯೋಗೆ ಫುಲ್ ಇವತ್ತು ನಾವು ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ತೀವಿ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಹಾಂ ಅದ್ರ ಲಿಯೋಗೆ ಯಾರು ಹೇಳ್ತಾರೆ. ಅದೇ ಗೈಸ್ ನಾವು ವೀಕಲ್ಲಿ 2 days ಪ್ಲಾನ್ ಮಾಡಿದ್ದೀವಿ. ಲಿಯೋನ ಹೊರಗಡೆ ಕರ್ಕೊಬಂದು ಹಿಂಗೆ ವಾಕ್ ಮಾಡಿಸ್ಬೇಕು. ಆಗಾಗ ವಾರದಲ್ಲಿ ಒಂದ್ 2 ಸತಿ ಏನಾದ್ರೂ ಬಂದ್ರೆ ಅದಕ್ಕೂ ಮೈಂಡ್ ಫ್ರೀ ಅನ್ಸುತ್ತೆ. ಮನೇಲೇ ಇದ್ರೆ ಗೈಸ್ ಇಲ್ಲಿ ನೇಚರ್ ನೋಡಿ ಸಕ್ಕದಾದ ನೇಚರು. ಇಲ್ಲಿ ಬ್ಯಾಕ್ ಗ್ರೌಂಡು ಯಾರೂ ಇಲ್ಲ. ಇಲ್ಲೊಂದು ಮನೆ ಐತೆ, ಮನೆ ಬಿಟ್ರೆ ಫುಲ್ಲು ಖುಷಿಯಾಗಿ ನೋಡಿ ಇಲ್ಲಿ ವಾಕ್ ಮಾಡ್ತಾರೆ ಇಬ್ರು. ಲೇಔಟ್ ಆರಾಮಾಗಿ ಚೆನ್ನಾಗಿದೆ ಮಾಡೋಣ. ಸರ್ ಟೈಮ್ ಬರುತ್ತೆ. ಪಾಪ ಮೊಬೈಲ್ ಬಂದಿತ್ತಲ್ವಾ ನೋಡೋಣ ಏನದು ಆಟಾಡ್ಸೋಣ. ಗೈಸ್ ಈಗ ಲಿಯೋನ ಫೈನಲ್ಲಿ ಹೊರಗಡೆ ಕರ್ಕೊಂಬಂದಿದ್ದೀವಿ. ನೋಡಿ ಆರಾಮಾಗಿ ಹಂಗೆ ಬಿಚ್ಬೇಡ ಕಣೆ, ಇಟ್ಕೊಬರ ಕಷ್ಟ ಅವಳನ್ನ. ಯಾವ ಮುದ್ದುನೋ ಬಾಬಾಲಿಯ ಬಾಲಿಯ ಬಾಲಿಯ ಬಾಲಿ ಪಕ್ಕದಲ್ಲಿ ಉಯ್ ಜಂಪೆಲ್ಲ ಮಾಡ್ತಾವಳೆ. ಖುಷಿ ಆಗ್ಬಿಟ್ಟವಳೆ ಗೈಸ್ ಅವಳು. ಒಟ್ಟಿನಲ್ಲಿ ಫೈನಲ್ ಲಿಯೋನ ಇವತ್ತು ಪಾರ್ಕಿಗೆ ಕರ್ಕೊಬಂದು ಪಾರ್ಕಲ್ಲಿ ಲೇಔಟ್ ಇದು, ಸೊ ನೆಕ್ಸ್ಟ್ ಆಗುತ್ತೆ. ಅದಕ್ಕೇನೆ ಆರಾಮಾಗಿ ನೋಡಿ ಆಟ ಆಡ್ಬೋದಲ್ಲ ಅಲ್ಲಿ ಆರಾಮ ಪಾರ್ಕ್ ಮಾಡ್ಬೋದು ಗೈಸ್. ಇದನ್ನು ಇಲ್ಲಿ ನೋಡಿ ಲಿಯೋದನ್ನೇ ಈಗ ಹೇರ್ಸ್ ಎಲ್ಲ ಕಟ್ ಮಾಡಕ್ಕೆ ಕೊಟ್ಟಿದ್ದೀವಿ ಸಿಕ್ಕಾಗಿ. ದಿನ ಅವಳು ನಿನಗೆ ಇದು ಮಾಡ್ತಿರ್ಬೇಕು, ಹೂ ಮಾಡ್ತಾ ಇರಬೇಕು ಸಹ. ನೋಡಿ ಗಸ್ತಿ ಹೆಂಗಿದೆ ನಿಮ್ ಅಲ್ವಾ, ಈ ಕಡೆ ಸಕ್ಕತ್ತಾಗಿದೆ. ಎಸ್ ನಿಮಗೆ ಈ ಲೊಕೇಶನ್ ಎಲ್ಲಿ ಗೊತ್ತಾಗಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. ಬೇಕಾದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ರೀಲ್ಸ್ಗಳು ಪ್ಲ್ಯಾನ್ ಮಾಡಿದ್ದೀವಿ, ರೀಲ್ಸ್ ಶೂಟ್ ಮಾಡ್ತೀವಿ. ನಾವು ರೀಲ್ಸ್ ಮಾಡೋಕ್ಕೆ ನೀವು ಬೇಕಾದ್ರೆ ನಮ್ಗೆ ಸಿಗ್ಬೋದು ನಮಗೆ ಅಲ್ಲಮ್ಮ. ಈಗ ಈ ಪಾಪದವ್ರು ಇಳಿಯೋದು ಒಂದು ವಾಕಿಂಗ್ ಸ್ಟೈಲ್ ವೀಡಿಯೋ ಮಾಡಿ ಹಾಕ್ತೀವಿ ನೋಡಿ. ಅವಳು ಐಡಿ ಇಲ್ಲಿ ನೋಡಿ ಫುಲ್ ಖುಷಿ ಆಗ್ಬಿಟ್ಟವಳೆ. ಒಳ್ಳೆ ಖುಷಿ ಆಗೋಲ್ಲ ಲಿಯಾ ಬಾ ಲಿಯಾ ಹೊಡ್ಬಾ ಪಾಪಮ್ಮ ಸಾಕು ಬಾ ಲಿಯಾ ಕರ್ಕೊಂಬ ಬಾ ನಾವು ಹೋಗಂಬ ನಾವು ಹೋಗೋಣ. ನಾವು ಹೋಯ್ತೀವಿ ನಾವೀಗ. ಹಾಂ ನಾವು ಹೋಯ್ತೀವಿ. ಓ ಎಲ್ಲಿಗೆ ಅಡ್ಡ ನಿಂತ್ಕೊಂಡ್ಬಿಟ್ರೆ ನಮ್ಮನ್ನು ಕರ್ಕೊಂಡೋಗಿ ಅಂತ. ಏರ್ ಕಟ್ ಮಾಡ್ಸಿರೋದಕ್ಕೆಲ್ಲ, ಏರ್ ಕಟ್ ಮಾಡಿರೋದಕ್ಕೆ. ಅವಳಂತೂ ಬಿಡಲ್ಲ ಇವಳು. ಬನ್ನಿ ಆರಾಮಾಗಿ ವಾಕ್ ಮಾಡಲಿ ಅವರು. ನಾನು ಸ್ವಲ್ಪ ಕಂಟೆಂಟ್ ಪ್ಲಾನ್ ಮಾಡಬೇಕು, ರೀಲ್ಸ್ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಇಲ್ಲಿ ಬಂದರೆ ಕೆರ್ಕಳ ಬುದ್ಧಿ ಮಾಡೋದಲ್ಲೇ ಪಾಪಮ್ಮ ಅಲ್ಲೇನೇ ಇರಬೇಕು ನೋಡೋದು ಒಂದ್ಸಲಿ. ಹೋಗೋಣ ಬಾಯ್ ಲಿಯೋ. ಓಡೋಗ್ಬಿಡ್ತಾಳೆ ನೋಡಿ ಇಲ್ಲಿ. ಎಷ್ಟು ನಾಳೆ ಇನ್ನೊಂದು ಹೊಸ ಪ್ಲ್ಯಾನು. ನಾಳೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಬೆಂಗಳೂರು. ಕಮೆಂಟ್ ಮಾಡಿ ಆ ಬೆಂಗಳೂರಲ್ಲಿ ಏನಕ್ಕೆ ಹೋಗ್ತಿದ್ದೀವಿ ಅಂತ. ಇವರಿಬ್ಬರದೇ ಒಂದು ಆಟ ಆಗ್ತೈತೆ. ಓಹ್ ಆಯ್ತು ಬಿಡು. ಅಯ್ಯೋ ಗಾಯ್ಸ್ಲಿ ಇಲ್ಲಿ ಟೇರ್ ಹಿಡ್ಕತ್ತಳು ಹೋಗಿಲ್ಲ ಅಂತ. ಯಪ್ಪ ಏನು ತಲೆ ಗಾಯ್ಸ್, ತಲೆ ಎಷ್ಟು ಪ್ರಶಾಂತವಾಗಿದೆ ಅಂತ ಅಂದರೆ ನಾನು ಬೇಜಾರಾಗ ಅಷ್ಟೇ ಇಲ್ಲಿ ಅಂದ್ಬಿಡ್ತೀನಿ. ನಾನು ಕಂಟೆಂಟ್ ಬರೆಯೋಕ್ಕಾಗಲಿ ಅಂತ ನೋಡ್ಕೊಬಿಡು. ನಾನು ಬರ್ತೀನಿ. ಅದೇ ಹೇಳ್ಬಿಟ್ಟಲ್ಲ ಗಾಯ್ಸ್, ಅದು ಗೊತ್ತಿದೆ ಅಂತ ಗೈಸ್. ಇನ್ಮೇಲೆ ಕಂಟೆಂಟ್ ಬರೆಯೋಕ್ಕೆ ಏನಾರ ಪ್ಲ್ಯಾನ್ ಮೀಟಿಪ್ ಮಾಡೋಕ್ಕೆ ನಾನು ಹುಡುಗರ್ಗಿನಿ ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ಆರಾಮಾಗಿ ಕುತ್ಕೊಳ್ಳೋಕೆ ನೋಡಿ ಇಲ್ಲಿ ಹೆಂಗೆ ಕುತ್ಕೋಬೋದು, ಪೀಸಾಗಿ ಕುತ್ಕೋಬೋದು ಆರಾಮಾಗಿ. ಒಳ್ಳೆ ಲೇಔಟ್ ಮಾಡೋರು ಇಲ್ಲಿ ಇರಲಿ ಲೇಔಟ್ ಯಾರು ಪರ್ಚೇಸ್ ಆರಾಮಾಗಿ ಮಾಡ್ಬೋದು ಇಲ್ಲಿ ನೋಡಿ. ಆರಾಮಾಗಿ ಪೀಸಾಗೈತೆ. ಇಲ್ಲೇ ಟೌನ್ ನಿಯರು, ಇಲ್ಲೇ ರೋಡ್ ಸೈಡು ಮಾಡೋದ. ಇಲ್ಲಿ ಹೆಂಗೆ ಓಡಾಡ್ತಾರೆ ಇಬ್ರು. ಹಾಂ ಎಲ್ಲ ನೋಡಿ ಇಲ್ಲಿ ಇದನ್ನು ಜಾರುತ್ತೆ ಹುಷಾರು. ಸುಸ್ತಾಕಳು ಇಬ್ರು ಸುಸ್ತಾಯ್ತೀರಾ ಇಬ್ರು ಅಂತಾರೆ ನೀವು. ಈಗ ರೀಲ್ಸ್ ಮಾಡ್ತೀನಿ ಅಂತ ಅಂದ್ಲು ಗೈಸ್ ಪಾಪಮ್ಮ. ಈಗ ಅದಕ್ಕೊಂದು ರೀಲ್ಸ್ ಮಾಡ್ಸೋಣ ಬೇಡ ಅಲ್ವಾ? ಸಂಜೆ ಹೊತ್ತು ಬೇರೆ ಕೂದಲು ಬೇಡ. ಬೇಕಾದ್ರೆ ಬೆಳಗಿನ ಜಾವ ಬರಬೇಕು, ಇಲ್ಲ ಮಧ್ಯಾಹ್ನ ಬರಬೇಕು. ಬಟ್ ಒಂದು 5 ಗಂಟೆ, ಒಂದು 4:30. ಈಗ ಫುಲ್ ಮುಸ್ಸಂಜೆ ಗೈಸ್ 6 ಗಂಟೆ ಆಯಿತು. ಒಂದು 4:30 ಹೆಂಗೆ ಬಂದರೂ ಓಕೆ. 4:30 5 ಗಂಟೆಗೆ ಲಿಯೋ ನನಗೆ ತುಂಬ ಸುಸ್ತಾಯಿತು. ಲಿಯೋ ಬೈಲಿ ನಾವು ಹೋಗ್ತಿದ್ದೀವಿ ಈಗ. ಹಾಂ ಹೆಂಗೆ ಹೊಡೆದೋಣ ಗೈಸ್ ಇಲ್ಲಿ ಹಿಂದೆ ಕಣ್ಣಾಗೋದಲ್ಲಿ ಮಂಗ ಪಾಪ ಹೆಂಗೆ ಕಣ್ಣು ಗೊತ್ತೆ. ಹಿಂದ್ಗಡೆ ಸನ್ಸೆಟ್ಟು ಇಲ್ಲಿ ನೋಡಿ. ಇಲ್ಲೊಂದು ಸೈರನ್ ಐತೆ ನೋಡಿ. ಇದು ಸಿಸ್ ಕ್ಯಾಮ್ರಾ. ನಾವು ಬಂದು ಸೈರನ್ ಬಿಡ್ಕತ್ತು. ಬಟ್ ನಾನೇನು ಅಲ್ಲೇನೋ ಸ್ಕೂಲ್ದು ಅನ್ಕಂದೆ, ಉರ್ದು ಸ್ಕೂಲ್ ಐತಲ್ಲಿ. ಬಟ್ ನೋಡ್ರಿ ನಾವು ಬಂದಿರೋದಕ್ಕೆ ಈಗಲೂ ಸೈರನ್ ಬಿಡ್ಕತ್ತು. ಲಿಯೋ ಹೆಂಗಿತ್ತು? ಚೆನ್ನಾಯ್ತಾ? ಬಾಬಾ ಚೆನ್ನಾಯ್ತು ನಿಂಗೆ? ಲಿಯೋ ಖುಷಿ ಆದ್ಲ? ಲಿಯೋ ಮನ ಓಡು
ಟೂರ್ ನನಗೆ ಸಿಗ ನಾನು ಬ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ತಮ್ಮನೆ ಎಡಿಟ್ ಮಾಡಿ ಪೋಸ್ಟ್ ಮಾಡಾಯ್ತು ಇವಾಗ ಮುಗೀತು. ಜಾಸ್ತಿ ಕತ್ಲಾಯ್ತು. ಈಗ ಹೊಡ್ಬಿಡೋಣ. ಕಾಲು ಬೇರೆ ಬಿಡ್ಕೊಂಡು ಸ್ವಲ್ಪ ವಾಕ್ ಮಾಡ್ಕೊಂಡು ಹೊಡೋಣ. ಈಗ ಇಸ್ಕೋ ಕಾಲು ಜೆ ಬಿಡ್ಕೊಂಡಾಗ ಇಲ್ಲಿ ಹೊಡ್ಕೊಳ್ಳಿ ನೋಡಿ ಸರಿಯಾಗ್ಬಿಡುತ್ತೆ. ಇದು ಇಮ್ಡಿಲಿ ಏನು ಹೋಗೋಣ ಭವನ ಇಲ್ಲಿ ಹೇಳ್ಬಿಟ್ಟು ಹೋಗಂತಾಳೆ. ಇಟ್ಕಡ್ಕೊಳ್ಳಾಗ್ತಾಳೆ ಇಟ್ಕಡ್ಕೊ ಅಲ್ಲಿದ್ದಾಳೆ ಅಲ್ಲಿ. ನಾ ಸ್ಟಾರ್ಟ್ ಮಾಡು ಹೋಗೋಣ. ಹೋಗು ಇಲ್ಲೇ ಇರು. ಹೋಗು ಬಾಯ್ಲಲ್ಲಿ ನನಗೆ ಹೊಟ್ಟೆ ಉರ್ದೋಗ್ಬಿಡ್ತು. ಇಲ್ಲಿ ನೋಡಿ ಸೇರಂ ಬಿಡ್ಕೈತಿ ಇಲ್ಲಿ. ನನಗೆ ಹೊಟ್ಟೆ ಬಿಡು. ಬಾಮ್ಮ ನಿನ್ಬಿಟ್ಟೋಗಲ್ಲ ಬಾ ಮಗಳಲ್ಲಿ. ಪ್ಲೇಸಲ್ಲಿ ವೆದರ್ ಹೆಂಗೈತೆ. ವಾ ಸಾಕಾಗಿದೆ. ಈಗ ಐಟಮ್ ತಗೋಬೇಕಾಯ್ತು ನೋಡಿ. ಬೆಳಿಗ್ಗೆ ಪಾರ್ಟಿ ಕರ್ಕೊಂಡು ಹೋಗ್ತೀನಿ ಸಾಯಂಕಾಲ. ಮತ್ತೆ ಐಟಮ್ ವುಮೆನ್ಸ್ ಈಗ ನೋಡೋ ಹೋದ್ರೆ ಖುಷಿ ಆಗುತ್ತೆ ಕಾಯ್ತು. ಕ್ಲೌಡ್ ಈ ಥರ ಹೆಸರು ಇನ್ಸ್ಟಾಗ್ರಾಮ್ ಐ ಡಿ ನೋಡಿ. ಇಲ್ಲಿ ಡ್ಯಾಶ್ ಬೋರ್ಡ್ ಏನು ತೋರಿಸ್ತಾ ಇಲ್ಲ. ಇಲ್ಲಿ ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾ ಇದೆ. ನೀವೇನಾದ್ರೂ ಬಿಫೋರ್ ಓಹ್ ತಲೆ ಕೆಟ್ಟೋಗ್ತಿದೆ. ಏನು ಮಾಡೋದಾಗ್ತಿಲ್ಲ. ಇಲ್ಲ ನಂದು ಅಂತಲ್ಲ, ಇವಳ್ದು ಹೆಂಗೆ ತೋರಿಸ್ತೈತೆ. ಟೆಕ್ನಿಕಲ್ ಪ್ರಾಬ್ಲಮ್ ಅನಿಸುತ್ತೆ. ನೋಡೋಣ.